ಕೊರೋನಾ ರೂಪಾಂತರಿಯ ಬಗ್ಗೆ ರಾಜ್ಯದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಯಾರೂ ಕೂಡ ಭಯಪಡುವಂತಹ ಅವಶ್ಯಕತೆ ಇಲ್ಲ. ನಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಆರೋಗ್ಯ ಸಚಿವರು ಈ ಕುರಿತಾಗಿ ವಿಶೇಷವಾದ ಆಸಕ್ತಿಯನ್ನು ತೋರಿಸಿದ್ದಾರೆ. ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ರೂಪಾಂತರಿ ವೈರಸ್ ಹೆಚ್ಚಾಗಿ ಪರಿಣಾಮ ಬೀಳೋದಿಲ್ಲ ಅಥವಾ ಇದು ಯಾವುದೇ ರೀತಿ ಹಾನಿಯನ್ನು ಮಾಡೋದಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಭಯ ಪಡೋದು ಬೇಡ. ಈ ರೂಪಾಂತರಿಯನ್ನು ಕಡಿವಾಣಕ್ಕೆ ತರೋದಕ್ಕೆ ನಾವು ಕಮಿಟಿಯನ್ನು ರಚನೆ ಮಾಡಿದ್ದೇವೆ. ರಚನೆ ಆಲ್ರೆಡಿ ಆಗೋಗಿದೆ. ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ಕೂಡ ಕರೆಯಲಾಗಿದೆ. ನಾವು ಇದನ್ನು ಸೂತ್ರವಾಗಿ ನಿಭಾಯಿಸ್ತೀವಿ ಅಥವಾ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಸರ್ಕಾರ ಈಗಾಗಲೇ ಅಡ್ವೈಸರಿ ಕಳಿಸಿದ್ದಾರೆ. ನಾವು ಕೂಡ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರದ್ದು ಒಂದು ಟೆಕ್ನಿಕಲ್ ಟೀಮ್ ಮಾಡಿದ್ದಾರೆ. ಟೆಕ್ನಿಕಲ್ ಅಡ್ವೈಸರಿ ಟೀಮ್ ಅಂತೇಳಿ ಮಾಡಿದ್ದಾರೆ ಕಮಿಟಿ ಅಂತ. ಆ ಕಮಿಟಿಯವರು ಪ್ರತಿ ದಿವಸ ಪ್ರತಿ ವಾರ ಅವರು ರಿವ್ಯೂ ಮಾಡ್ತಾರೆ. ಎಷ್ಟು ಕೇಸ್ ಬಂದಿದೆ, ಎಲ್ಲೆಲ್ಲಿ ಬಂದಿದೆ. ಈಗ ಜೀನ್ ಸೀಕ್ವೆನ್ಸ್ ಮಾಡಬೇಕು. ಜೀನೋಮ್ ಸೀಕ್ವೆನ್ಸ್ ಮಾಡಿ ಅದನ್ನು ಪರ್ಫೆಕ್ಟ್ ಮಾಡಿ ಮ್ಯೂಟೇಷನ್ ಎಲ್ಲಿಂದ ಆಗಿದೆ, JN1 ಅಂತ ಏನು ನಾವು ಹೇಳ್ತಾ ಇದ್ದೀವಿ, ಅದರ ತಳಿ ಇದೆಯಲ್ಲ ಏನು ಸೀಕ್ವೆನ್ಸಿಂಗ್ ಮಾಡಿ ಅದನ್ನು ಅವರು ಕನ್ಫರ್ಮ್ ಮಾಡ್ಕೊಳ್ತಾರೆ. ಆದರೆ ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇದು ಏನೋ ಅಷ್ಟೊಂದು ಡೇಂಜರ್ ಅಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾವು ಎಚ್ಚರಿಕೆಯಾಗಿರಬೇಕು ಅಂತೇಳಿ ಅಡ್ವೈಸರಿ ಬಂದಿದೆ ಈಗಾಗಲೇ. 60 ವರ್ಷದ ಮೇಲಿರ್ತಕ್ಕಂಥವ್ರು ಎಲ್ಲಿಯಾದರೂ ಕೂಡ ಹೆಚ್ಚು ಜನಸಂಖ್ಯೆ ಇರೋ ಕಡೆ ಹೋಗೋದಕ್ಕೆ ಮಾಸ್ಕ್ ಹಾಕ್ಕೊಳ್ಬೇಕು. ಸೇಫ್ಟಿ ಮೆಜರ್ ತೊಗೊಳ್ಳೇಬೇಕಲ್ಲ. ನಾವು ಹೇಳೋದು ಬೇರೆ. ಈಗ ಸರ್ಕಾರ ಹೇಳುತ್ತೆ, ಸರ್ಕಾರ ಹೇಳೋದನ್ನು ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಅವರ ಜೀವ ಆದದ್ರಿಂದ ಅವರಿಗೆ ಅವರ ಜೀವಕ್ಕೆ ಅಪಾಯ ಆಗದೆ ಇರ್ತೀರಿ ಅವ್ರು ನೋಡ್ಕೋಬೇಕಾಗುತ್ತೆ. ಆ ಕೇಂದ್ರ ಸರ್ಕಾರ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ದೀಪ್ತಿ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಒಂದು ಕೊರೋನಾ ಈಗ ಹೇಗಿದೆ ರಾಜ್ಯದಲ್ಲಿ ಪರಿಸ್ಥಿತಿ? ನಿನ್ನೆ ಕೇಸಸ್ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಕೂಡ ತಮ್ಮ ಬಳಿಯಲ್ಲಿ ಮಾತಾಡಿದ್ದಾರೆ. ಇವತ್ತೇನೇ ನಿರೀಕ್ಷೆ ಮಾಡಬಹುದು ಮೀಟಿಂಗ್ನಲ್ಲಿ ದೀಪ್ತಿ? ರಂಜಿತ್, ರಾಜ್ಯದಲ್ಲಿ ಈ ತನಕ 35 JN.1 ಕೋವಿಡ್ ಪ್ರಕರಣ ಪತ್ತೆಯಾಗಿದೆ. ಹೊಸ ತಳಿ ಪತ್ತೆಯಾಗಿರುವಂತಹ ಬೆನ್ನಲ್ಲೇ ಆರೋಗ್ಯ ಇಲಾಖೆಯಿಂದ ಇವತ್ತು ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಸರಿಯಾಗಿ 12 ಗಂಟೆಗೆ ವಿಧಾನಸೌಧದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯ ನೇತೃತ್ವವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ವಹಿಸ್ತಾ ಇದ್ದಾರೆ. 12 ಗಂಟೆಗೆ ಸರ್ಕಾರದಿಂದ ರಚನೆ ಆಗಿರುವಂತಹ ಕೋವಿಡ್ ಸಬ್ ಕಮಿಟಿಯ ಮೀಟಿಂಗ್ ಆಗುತ್ತೆ. ನಂತರ ದಿನೇಶ್ ಗುಂಡೂರಾವ್ ಅವರು ರಾಜ್ಯದಲ್ಲಿ ಎಷ್ಟು ಕೇಸಸ್ ಪತ್ತೆಯಾಗಿದೆ, ಎಷ್ಟು ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ರಿಪೋರ್ಟ್ ಬಾಕಿ ಇದೆ, ಯಾವ ರೀತಿಯಾಗಿ ಮುಂದಿನ ಕ್ರಮಗಳನ್ನು ತಗೊಳ್ತೀವಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಪ್ರಮುಖವಾಗಿ ಆರೋಗ್ಯ ಸಚಿವರು ಹೇಳ್ತಾ ಇರುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇದು ಎಕ್ಸ್ಪೆಕ್ಟ್ ಮಾಡಿದ್ವಿ JN.1 ರಾಜ್ಯದಲ್ಲೂ ಕೂಡ ಪತ್ತೆ ಆಗುತ್ತೆ ಅಂತ. ಯಾಕಂದ್ರೆ ಜಿನೋಮಿಕ್ ಸೀಕ್ವೆನ್ಸ್ ನ ಟೆಸ್ಟಿಂಗ್ ರೇಟ್ ನ ಹೆಚ್ಚಳ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲೂ ಕೂಡ ಪತ್ತೆ ಆಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿ ಇವಾಗ ರಾಜ್ಯದಲ್ಲಿ ಪತ್ತೆ ಆಗಿದೆ. ಜನ ಆತಂಕ ಪಡುವಂತಹ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ವೇರಿಯಂಟ್ ಆಫ್ ಅಂತ ಕನ್ಸರ್ನ್ ಹೇಳಿ ಯಾವುದೇ ರೀತಿಯಾಗಿ ಭಯ ಪಡೋ ಅಗತ್ಯ ಇಲ್ಲ. ರಿಕವರಿ ರೇಟ್ ತುಂಬಾನೇ ಚೆನ್ನಾಗಿದೆ. ಈ ತನಕ ಯಾರಿಗೆಲ್ಲ ಬಂದಿದೆ ಅವರು 3-4 ದಿನಗಳಲ್ಲೇ ಚೇತರಿಕೆ ಕಂಡಿದ್ದಾರೆ. ಹೀಗಾಗಿ ಭಯ ಪಡುವಂತಹ ಅಗತ್ಯತೆ ಬೇಡ. ಆದ್ರೆ ಎಚ್ಚರಿಕೆ ಅಂತೂ ಇರಲೇಬೇಕು. ಮೈ ಮರೆಯುವಂಥದ್ದನ್ನ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಇದೀಗ ಹೊಸ ವರ್ಷಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಜೋರಾಗೇ ಇರುತ್ತೆ. ಸೊ ಸೆಲೆಬ್ರೇಷನ್ ಟೈಮ್ನಲ್ಲಿ ಏನಾದರೂ ಒಂದಿಷ್ಟು ರೂಲ್ಸ್ನ ತರ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ರಂಜಿತ್. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.